ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಅಕ್ರಮದ ಬಾಂಬ್ ಸಿಡಿಸಲಾಗಿದೆ. ಒಳಚರಂಡಿ ಮಂಡಳಿಯಲ್ಲಿ ಮಹಾ ಅಕ್ರಮ ನಡೆದಿದೆಯಾ ಅನ್ನೋ ಅನುಮಾನಕ್ಕೆ ಈ ದೂರು ಕಾರಣವಾಗ್ತಾ ಇದೆ. ಬರೋಬ್ಬರಿ 12,000 ಕೋಟಿ ರೂಪಾಯಿ ಹಣವನ್ನ ನುಂಗಿ ನೀರು ಕುಡಿದ್ರ ಅಧಿಕಾರಿಗಳು. ಬಿಜೆಪಿ ನಾಯಕ ಎನ್ಆರ್ ರಮೇಶ್ ಈ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಲೋಕಾಯುಕ್ತ ಅಪರ ಪೊಲೀಸ್ ಮಹಾನಿರ್ದೇಶಕರಿಗೆ ಈ ಬಗ್ಗೆ ದೂರು ನೀಡಿದ್ದಾರೆ. ಭೈರತಿ ಸುರೇಶ್, ರಹೀಂ ಖಾನ್, ವಿನಯ್ ಕುಲಕರ್ಣಿ ವಿರುದ್ಧ ದೂರು ದಾಖಲಾಗಿದೆ. ಕೇಂದ್ರದ ಅಮೃತ್ ಯೋಜನೆಯ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪವನ್ನ ಮುಂದಿಟ್ಕೊಂಡು ದೂರು ದಾಖಲು ಮಾಡಿದ್ದಾರೆ ಎನ್ಆರ್ ರಮೇಶ್. 2023-24 ಮತ್ತು 2024-25 2 ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯದ 27 ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯ ಜನಜೀವನ ಮಟ್ಟವನ್ನು ಎಲ್ಲ ರಾಜಧಾನಿಗಳ ಜನಜೀವನ ಮಟ್ಟಕ್ಕೆ ಏರಿಸುವಂತಹ ಒಂದು ಉದ್ದೇಶ ಇಟ್ಟುಕೊಂಡು 17,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು 2 ವರ್ಷಗಳ ಅವಧಿಯಲ್ಲಿ ಬಿಡುಗಡೆ ಮಾಡುತ್ತೆ. ನಾವು ಈ 27 ನಗರಸಭೆ ಮತ್ತು ಪುರಸಭೆ ಆಯ್ಕೆ ಮಾಡಿಕೊಂಡು ಅಮೃತ್ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಏನು ಆಯ್ಕೆ ಮಾಡಿಕೊಂಡಿದ್ರು, ಆ ಎಲ್ಲ ನಗರಸಭೆ ಪುರಸಭೆಗಳನ್ನ ನಾವು ಪ್ರತ್ಯಕ್ಷವಾಗಿ ಅಲ್ಲಿ ಅವಲೋಕನ ಮಾಡಿದಾಗ ಈ 17,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಅನುದಾನದ ಪೈಕಿ 75%ಕ್ಕೂ ಹೆಚ್ಚು ಮೊತ್ತದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರುವಂತದ್ದು ನಮ್ಮ ಕಣ್ಣಿಗೆ ರಾಚುವಂತ ಉದಾಹರಣೆಗಳು ನಮ್ಗೆ ಕಾಣಕ್ಕೆ ಸಿಕ್ತು. ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಆರ್ಟಿಐ ಅರ್ಜಿ ಹಾಕಿ ದಾಖಲೆಗಳನ್ನು ತಗೊಂಡಾಗ ಇವತ್ತು ನಾನು ನಿಮ್ಮ ಸಮಕ್ಷಮದಲ್ಲಿ 7,281 ಪುಟಗಳ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೇನೆ. ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರು, ಪೌರಾಡಳಿತ ಇಲಾಖೆ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು, ನಗರ ಅಭಿವೃದ್ಧಿ ಇಲಾಖೆ ಅಧೀನಕ್ಕೆ ಒಳಪಟ್ಟಿರತಕ್ಕಂಥ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ವಿನಯ್ ಕುಲಕರ್ಣಿ ಅವರು, ಇವರು 3 ಜನ ಒಂದಾಗಿ 15%ಕ್ಕೂ ಹೆಚ್ಚು ಮೊತ್ತವನ್ನ ಕಮಿಷನ್ ರೂಪದಲ್ಲಿ ಪೂರ್ವ ನಿಗದಿತ ಗುತ್ತಿಗೆದಾರರಿಂದ ಪಡೆದು ಈ 17,000 ಕೋಟಿ ರೂಪಾಯಿಯಷ್ಟು ಮೊತ್ತದಲ್ಲಿ ಸುಮಾರು 12,000 ರಿಂದ 13,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ಸಂಬಂಧಪಟ್ಟ ದಾಖಲೆಗಳನ್ನು ಇವತ್ತು ನಾನು ಬಿಡುಗಡೆ ಮಾಡಿ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಬಹುಕೋಟಿ ಅಕ್ರಮ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೊಂದು ಅಧಿಕೃತ ದೂರು. ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ? ಸ್ಮಿತಾ, ನಿಜಕ್ಕೂ ಈ ಒಂದು ಆರೋಪ ಈಗ ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಅಮೃತ್ ಯೋಜನೆಯಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಪ್ರತಿ ವರ್ಷ 7,000 ಕೋಟಿ ಹಣವನ್ನು ನೀಡುತ್ತೆ. ಅದರಲ್ಲಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶ ಹಾಗೆ ಈ ನಗರ ಪ್ರದೇಶಗಳ ಅಭಿವೃದ್ಧಿ ಮಾಡುವಂತ ಸಲುವಾಗಿ ಏನಂತ ಹೇಳಿ ಅದಕ್ಕೆ ಮೂಲ ಸೌಕರ್ಯಗಳಿರ್ಬೋದು, ಒಳಚರಂಡಿ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಹೀಗೆ ಆ ಒಂದು ಪ್ಯಾಕೇಜ್ ಅಡಿಯಲ್ಲಿ ಆ ಒಂದು ಹಣವನ್ನ ರಾಜ್ಯ ಸರ್ಕಾರಕ್ಕೆ 7,000 ಕೋಟಿ ಹಣವನ್ನ ರಿಲೀಸ್ ಮಾಡುತ್ತೆ. ಇದೇ ರೀತಿ 2 ವರ್ಷದಿಂದ ರಾಜ್ಯ ಸರ್ಕಾರಕ್ಕೆ 17 ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಆದ್ರೆ ಆ ಒಂದು ಹಣದಲ್ಲಿ ಏನು ಪೌರಾಡಳಿತ ಇಲಾಖೆ ಹಾಗೆ ಇನ್ನೊಂದು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಏನಿದೆ, ಇವೆರಡು ಇದರ ನಿರ್ವಹಣೆಯನ್ನ ಮಾಡಬೇಕು, ಇದರ ಕೆಲಸವನ್ನ ಮಾಡಿಸಬೇಕು. ಆದ್ರೆ ಇವೆರಡೂ ಇಲಾಖೆಗಳು ಕೂಡ ಈ 17 ಕೋಟಿ ಹಣವನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ 25% ಕೂಡ ಕೆಲಸ ಆಗಿಲ್ಲ. ಆದ್ರೆ ಗುತ್ತಿಗೆದಾರರ ಎಲ್ಲರಿಗೂ ಕೂಡ ಹಣವನ್ನ ರಿಲೀಸ್ ಮಾಡುವ ಮೂಲಕ ಸುಮಾರು 17,000 ಕೋಟಿಯಲ್ಲಿ 12,000ಕ್ಕೂ ಅಧಿಕ ಕೋಟಿ ಹಣ ಹಗರಣ ಮಾಡಿದ್ದಾರೆ ಅಂತ ಹೇಳಿ ಎನ್ಆರ್ ರಮೇಶ್ ಆರೋಪಿಸಿ ಸದ್ಯ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಬರುವಂತವರು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಇರಬಹುದು, ಅದಾದ ನಂತರ ರಹೀಂ ಖಾನ್ ಪೌರಾಡಳಿತ ಸಚಿವ, ಇನ್ನೊಂದು ವಿನಯ್ ಕುಲಕರ್ಣಿ ವಿರುದ್ಧ ಅವರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರು, ಈ 3 ಜನ ಹಾಗೆ ಕೆಲವೊಂದಿಷ್ಟು ಐಎಎಸ್ ಅಧಿಕಾರಿಗಳ ವಿರುದ್ಧ ಸದ್ಯ ಈಗ ದೂರನ್ನ ನೀಡಿದ್ದಾರೆ. ಸುಮಾರು 7,000 ಪುಟಗಳ ಒಂದು ದಾಖಲೆಯ ಸಮೇತ ಎನ್ಆರ್ ರಮೇಶ್ ಸದ್ಯ ದೂರನ್ನ ನೀಡಿರುವಂತದ್ದು. ಈ ದೂರಿನ ಅನ್ವಯ ಲೋಕಾಯುಕ್ತ ಯಾವ ತರಹದ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕೂಡ ಈಗ ಸದ್ಯ ಕಾದ್ ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ಧ್ರುವರಾಜ್ ಮಾಹಿತಿಗಾಗಿ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಅಕ್ರಮದ ಬಾಂಬ್ ಸಿಡಿಸಲಾಗಿದೆ. ಒಳಚರಂಡಿ ಮಂಡಳಿಯಲ್ಲಿ ಮಹಾ ಅಕ್ರಮ ನಡೆದಿದೆಯಾ ಅನ್ನೋ ಅನುಮಾನಕ್ಕೆ ಈ ದೂರು ಕಾರಣವಾಗ್ತಾ ಇದೆ. ಬರೋಬ್ಬರಿ 12,000 ಕೋಟಿ ರೂಪಾಯಿ ಹಣವನ್ನ ನುಂಗಿ ನೀರು ಕುಡಿದ್ರ ಅಧಿಕಾರಿಗಳು. ಬಿಜೆಪಿ ನಾಯಕ ಎನ್ಆರ್ ರಮೇಶ್ ಈ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ.
ಲೋಕಾಯುಕ್ತ ಅಪರ ಪೊಲೀಸ್ ಮಹಾನಿರ್ದೇಶಕರಿಗೆ ಈ ಬಗ್ಗೆ ದೂರು ನೀಡಿದ್ದಾರೆ. ಭೈರತಿ ಸುರೇಶ್, ರಹೀಂ ಖಾನ್, ವಿನಯ್ ಕುಲಕರ್ಣಿ ವಿರುದ್ಧ ದೂರು ದಾಖಲಾಗಿದೆ. ಕೇಂದ್ರದ ಅಮೃತ್ ಯೋಜನೆಯ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪವನ್ನ ಮುಂದಿಟ್ಕೊಂಡು ದೂರು ದಾಖಲು ಮಾಡಿದ್ದಾರೆ ಎನ್ಆರ್ ರಮೇಶ್. 2023-24 ಮತ್ತು 2024-25 2 ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯದ 27 ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯ ಜನಜೀವನ ಮಟ್ಟವನ್ನು ಎಲ್ಲ ರಾಜಧಾನಿಗಳ ಜನಜೀವನ ಮಟ್ಟಕ್ಕೆ ಏರಿಸುವಂತಹ ಒಂದು ಉದ್ದೇಶ ಇಟ್ಟುಕೊಂಡು 17,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು 2 ವರ್ಷಗಳ ಅವಧಿಯಲ್ಲಿ ಬಿಡುಗಡೆ ಮಾಡುತ್ತೆ. ನಾವು ಈ 27 ನಗರಸಭೆ ಮತ್ತು ಪುರಸಭೆ ಆಯ್ಕೆ ಮಾಡಿಕೊಂಡು ಅಮೃತ್ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಏನು ಆಯ್ಕೆ ಮಾಡಿಕೊಂಡಿದ್ರು, ಆ ಎಲ್ಲ ನಗರಸಭೆ ಪುರಸಭೆಗಳನ್ನ ನಾವು ಪ್ರತ್ಯಕ್ಷವಾಗಿ ಅಲ್ಲಿ ಅವಲೋಕನ ಮಾಡಿದಾಗ ಈ 17,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಅನುದಾನದ ಪೈಕಿ 75%ಕ್ಕೂ ಹೆಚ್ಚು ಮೊತ್ತದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರುವಂತದ್ದು ನಮ್ಮ ಕಣ್ಣಿಗೆ ರಾಚುವಂತ ಉದಾಹರಣೆಗಳು ನಮ್ಗೆ ಕಾಣಸಿಕ್ತು. ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಆರ್ಟಿಐ ಅರ್ಜಿ ಹಾಕಿ ದಾಖಲೆಗಳನ್ನು ತಗೊಂಡಾಗ ಇವತ್ತು ನಾನು ನಿಮ್ಮ ಸಮಕ್ಷಮದಲ್ಲಿ 7,281 ಪುಟಗಳ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೇನೆ. ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರು, ಪೌರಾಡಳಿತ ಇಲಾಖೆ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು, ನಗರ ಅಭಿವೃದ್ಧಿ ಇಲಾಖೆ ಅಧೀನಕ್ಕೆ ಒಳಪಟ್ಟಿರತಕ್ಕಂಥ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ವಿನಯ್ ಕುಲಕರ್ಣಿ ಅವರು, ಇವರು 3 ಜನ ಒಂದಾಗಿ 15%ಕ್ಕೂ ಹೆಚ್ಚು ಮೊತ್ತವನ್ನ ಕಮಿಷನ್ ರೂಪದಲ್ಲಿ ಪೂರ್ವ ನಿಗದಿತ ಗುತ್ತಿಗೆದಾರರಿಂದ ಪಡೆದು ಈ 17,000 ಕೋಟಿ ರೂಪಾಯಿಯಷ್ಟು ಮೊತ್ತದಲ್ಲಿ ಸುಮಾರು 12ರಿಂದ 13,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ಸಂಬಂಧಪಟ್ಟ ದಾಖಲೆಗಳನ್ನು ಇವತ್ತು ನಾನು ಬಿಡುಗಡೆ ಮಾಡಿ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಬಹುಕೋಟಿ ಅಕ್ರಮ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೊಂದು ಅಧಿಕೃತ ದೂರು, ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ? ಸ್ಮಿತಾ, ನಿಜಕ್ಕೂ ಈ ಒಂದು ಆರೋಪ ಈಗ ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಅಮೃತ್ ಯೋಜನೆಯಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಪ್ರತಿ ವರ್ಷ 7,000 ಕೋಟಿ ಹಣವನ್ನು ನೀಡುತ್ತೆ. ಅದರಲ್ಲಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶ ಹಾಗೆ ಈ ನಗರ ಪ್ರದೇಶಗಳ ಅಭಿವೃದ್ಧಿ ಮಾಡುವಂತ ಸಲುವಾಗಿ ಏನಂತ ಅದಕ್ಕೆ ಮೂಲ ಸೌಕರ್ಯಗಳಿರ್ಬೋದು, ಒಳಚರಂಡಿ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಹೀಗೆ ಆ ಒಂದು ಪ್ಯಾಕೇಜ್ ಅಡಿಯಲ್ಲಿ ಆ ಒಂದು ಹಣವನ್ನ ರಾಜ್ಯ ಸರ್ಕಾರಕ್ಕೆ 7,000 ಕೋಟಿ ಹಣವನ್ನ ರಿಲೀಸ್ ಮಾಡುತ್ತೆ. ಇದೇ ರೀತಿ 2 ವರ್ಷದಿಂದ ರಾಜ್ಯ ಸರ್ಕಾರಕ್ಕೆ 17 ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಆದ್ರೆ ಆ ಒಂದು ಹಣದಲ್ಲಿ ಏನು ಪೌರಾಡಳಿತ ಇಲಾಖೆ ಹಾಗೆ ಇನ್ನೊಂದು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಏನಿದೆ, ಇವೆರಡು ಇದರ ನಿರ್ವಹಣೆಯನ್ನ ಮಾಡಬೇಕು, ಇದರ ಕೆಲಸವನ್ನ ಮಾಡಿಸಬೇಕು. ಆದ್ರೆ ಇವೆರಡೂ ಇಲಾಖೆಗಳು ಕೂಡ ಈ 17 ಕೋಟಿ ಹಣವನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ 25% ಕೂಡ ಕೆಲಸ ಆಗಿಲ್ಲ. ಆದ್ರೆ ಗುತ್ತಿಗೆದಾರರ ಎಲ್ಲರಿಗೂ ಕೂಡ ಹಣವನ್ನ ರಿಲೀಸ್ ಮಾಡುವ ಮೂಲಕ ಸುಮಾರು 17,000 ಕೋಟಿಯಲ್ಲಿ 12,000ಕ್ಕೂ ಅಧಿಕ ಕೋಟಿ ಹಣ ಹಗರಣ ಮಾಡಿದ್ದಾರೆ ಅಂತ ಹೇಳಿ ಎನ್ಆರ್ ರಮೇಶ್ ಆರೋಪಿಸಿ ಸದ್ಯ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಬರುವಂತವರು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಇರಬಹುದು, ಅದಾದ ನಂತರ ರಹೀಂ ಖಾನ್ ಪೌರಾಡಳಿತ ಸಚಿವ, ಇನ್ನೊಂದು ವಿನಯ್ ಕುಲಕರ್ಣಿ ವಿರುದ್ಧ ಅವರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರು, ಈ 3 ಜನ ಹಾಗೆ ಕೆಲವೊಂದಿಷ್ಟು ಐಎಎಸ್ ಅಧಿಕಾರಿಗಳ ವಿರುದ್ಧ ಸದ್ಯ ಈಗ ದೂರನ್ನ ನೀಡಿದ್ದಾರೆ. ಸುಮಾರು 7,000 ಪುಟಗಳ ಒಂದು ದಾಖಲೆಯ ಸಮೇತ ಎನ್ಆರ್ ರಮೇಶ್ ಸದ್ಯ ದೂರನ್ನ ನೀಡಿರುವಂತದ್ದು. ಈ ದೂರಿನ ಅನ್ವಯ ಲೋಕಾಯುಕ್ತ ಯಾವ ತರಹದ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕೂಡ ಈಗ ಸದ್ಯ ಕಾದ್ ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ಧ್ರುವರಾಜ್ ಮಾಹಿತಿಗಾಗಿ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಅಕ್ರಮದ ಬಾಂಬ್ ಸಿಡಿಸಲಾಗಿದೆ. ಒಳಚರಂಡಿ ಮಂಡಳಿಯಲ್ಲಿ ಮಹಾ ಅಕ್ರಮ ನಡೆದಿದೆಯಾ ಅನ್ನೋ ಅನುಮಾನಕ್ಕೆ ಈ ದೂರು ಕಾರಣವಾಗ್ತಾ ಇದೆ. ಬರೋಬ್ಬರಿ 12,000 ಕೋಟಿ ರೂಪಾಯಿ ಹಣವನ್ನ ನುಂಗಿ ನೀರು ಕುಡಿದ್ರ ಅಧಿಕಾರಿಗಳು. ಬಿಜೆಪಿ ನಾಯಕ ಎನ್ಆರ್ ರಮೇಶ್ ಈ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಲೋಕಾಯುಕ್ತ ಅಪರ ಪೊಲೀಸ್ ಮಹಾನಿರ್ದೇಶಕರಿಗೆ ಈ ಬಗ್ಗೆ ದೂರು ನೀಡಿದ್ದಾರೆ. ಭೈರತಿ ಸುರೇಶ್, ರಹೀಂ ಖಾನ್, ವಿನಯ್ ಕುಲಕರ್ಣಿ ವಿರುದ್ಧ ದೂರು ದಾಖಲಾಗಿದೆ. ಕೇಂದ್ರದ ಅಮೃತ್ ಯೋಜನೆಯ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪವನ್ನ ಮುಂದಿಟ್ಕೊಂಡು ದೂರು ದಾಖಲು ಮಾಡಿದ್ದಾರೆ ಎನ್ಆರ್ ರಮೇಶ್.
2023-24 ಮತ್ತು 2024-25 2 ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯದ 27 ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯ ಜನಜೀವನ ಮಟ್ಟವನ್ನು ಎಲ್ಲ ರಾಜಧಾನಿಗಳ ಜನಜೀವನ ಮಟ್ಟಕ್ಕೆ ಏರಿಸುವಂತಹ ಒಂದು ಉದ್ದೇಶ ಇಟ್ಟುಕೊಂಡು 17,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು 2 ವರ್ಷಗಳ ಅವಧಿಯಲ್ಲಿ ಬಿಡುಗಡೆ ಮಾಡುತ್ತೆ. ನಾವು ಈ 27 ನಗರಸಭೆ ಮತ್ತು ಪುರಸಭೆ ಆಯ್ಕೆ ಮಾಡಿಕೊಂಡು ಅಮೃತ್ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಏನು ಆಯ್ಕೆ ಮಾಡಿಕೊಂಡಿದ್ರು, ಆ ಎಲ್ಲ ನಗರಸಭೆ ಪುರಸಭೆಗಳನ್ನ ನಾವು ಪ್ರತ್ಯಕ್ಷವಾಗಿ ಅಲ್ಲಿ ಅವಲೋಕನ ಮಾಡಿದಾಗ ಈ 17,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಅನುದಾನದ ಪೈಕಿ 75%ಕ್ಕೂ ಹೆಚ್ಚು ಮೊತ್ತದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರುವಂತದ್ದು ನಮ್ಮ ಕಣ್ಣಿಗೆ ರಾಚುವಂತ ಉದಾಹರಣೆಗಳು ನಮ್ಗೆ ಕಾಣಸಿಕ್ತು. ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಆರ್ಟಿಐ ಅರ್ಜಿ ಹಾಕಿ ದಾಖಲೆಗಳನ್ನು ತಗೊಂಡಾಗ ಇವತ್ತು ನಾನು ನಿಮ್ಮ ಸಮಕ್ಷಮದಲ್ಲಿ 7,281 ಪುಟಗಳ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೇನೆ. ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು, ಪೌರಾಡಳಿತ ಇಲಾಖೆ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು, ನಗರ ಅಭಿವೃದ್ಧಿ ಇಲಾಖೆ ಅಧೀನಕ್ಕೆ ಒಳಪಟ್ಟಿರತಕ್ಕಂಥ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ವಿನಯ್ ಕುಲಕರ್ಣಿ ಅವರು, ಇವರು 3 ಜನ ಒಂದಾಗಿ 15%ಕ್ಕೂ ಹೆಚ್ಚು ಮೊತ್ತವನ್ನ ಕಮಿಷನ್ ರೂಪದಲ್ಲಿ ಪೂರ್ವ ನಿಗದಿತ ಗುತ್ತಿಗೆದಾರರಿಂದ ಪಡೆದು ಈ 17,000 ಕೋಟಿ ರೂಪಾಯಿಯಷ್ಟು ಮೊತ್ತದಲ್ಲಿ ಸುಮಾರು 12ರಿಂದ 13,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ಸಂಬಂಧಪಟ್ಟ ದಾಖಲೆಗಳನ್ನು ಇವತ್ತು ನಾನು ಬಿಡುಗಡೆ ಮಾಡಿ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಬಹುಕೋಟಿ ಅಕ್ರಮ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೊಂದು ಅಧಿಕೃತ ದೂರು. ಏನ್ ಡೀಟೇಲ್ಸ್ ಅದೇ ಬಗ್ಗೆ? ಸ್ಮಿತಾ, ನಿಜಕ್ಕೂ ಈ ಒಂದು ಆರೋಪ ಈಗ ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಅಮೃತ್ ಯೋಜನೆಯಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಪ್ರತಿ ವರ್ಷ 7,000 ಕೋಟಿ ಹಣವನ್ನು ನೀಡುತ್ತೆ. ಅದರಲ್ಲಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶ ಹಾಗೆ ಈ ನಗರ ಪ್ರದೇಶಗಳ ಅಭಿವೃದ್ಧಿ ಮಾಡುವಂತ ಸಲುವಾಗಿ ಏನಂತ ಅದಕ್ಕೆ ಮೂಲ ಸೌಕರ್ಯಗಳಿರ್ಬೋದು, ಒಳಚರಂಡಿ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಹೀಗೆ ಆ ಒಂದು ಪ್ಯಾಕೇಜ್ ಅಡಿಯಲ್ಲಿ ಆ ಒಂದು ಹಣವನ್ನ ರಾಜ್ಯ ಸರ್ಕಾರಕ್ಕೆ 7,000 ಕೋಟಿ ಹಣವನ್ನ ರಿಲೀಸ್ ಮಾಡುತ್ತೆ. ಇದೇ ರೀತಿ 2 ವರ್ಷದಿಂದ ರಾಜ್ಯ ಸರ್ಕಾರಕ್ಕೆ 17 ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಆದ್ರೆ ಆ ಒಂದು ಹಣದಲ್ಲಿ ಏನು ಪೌರಾಡಳಿತ ಇಲಾಖೆ ಹಾಗೆ ಇನ್ನೊಂದು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಏನಿದೆ, ಇವೆರಡು ಇದರ ನಿರ್ವಹಣೆಯನ್ನ ಮಾಡಬೇಕು, ಇದರ ಕೆಲಸವನ್ನ ಮಾಡಿಸಬೇಕು. ಆದ್ರೆ ಇವೆರಡೂ ಇಲಾಖೆಗಳು ಕೂಡ ಈ 17 ಕೋಟಿ ಹಣವನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ 25% ಕೂಡ ಕೆಲಸ ಆಗಿಲ್ಲ. ಆದ್ರೆ ಗುತ್ತಿಗೆದಾರರ ಎಲ್ಲರಿಗೂ ಕೂಡ ಹಣವನ್ನ ರಿಲೀಸ್ ಮಾಡುವ ಮೂಲಕ ಸುಮಾರು 17,000 ಕೋಟಿಯಲ್ಲಿ 12,000ಕ್ಕೂ ಅಧಿಕ ಕೋಟಿ ಹಣ ಹಗರಣ ಮಾಡಿದ್ದಾರೆ ಅಂತ ಹೇಳಿ ಎನ್ಆರ್ ರಮೇಶ್ ಆರೋಪಿಸಿ ಸದ್ಯ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಬರುವಂತವರು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಇರಬಹುದು, ಅದಾದ ನಂತರ ರಹೀಂ ಖಾನ್ ಪೌರಾಡಳಿತ ಸಚಿವ, ಇನ್ನೊಂದು ವಿನಯ್ ಕುಲಕರ್ಣಿ ವಿರುದ್ಧ ಅವರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರು, ಈ 3 ಜನ ಹಾಗೆ ಕೆಲವೊಂದಿಷ್ಟು ಐಎಎಸ್ ಅಧಿಕಾರಿಗಳ ವಿರುದ್ಧ ಸದ್ಯ ಈಗ ದೂರನ್ನ ನೀಡಿದ್ದಾರೆ. ಸುಮಾರು 7,000 ಪುಟಗಳ ಒಂದು ದಾಖಲೆಯ ಸಮೇತ ಎನ್ಆರ್ ರಮೇಶ್ ಸದ್ಯ ದೂರನ್ನ ನೀಡಿರುವಂತದ್ದು. ಈ ದೂರಿನ ಅನ್ವಯ ಲೋಕಾಯುಕ್ತ ಯಾವ ತರಹದ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕೂಡ ಈಗ ಸದ್ಯ ಕಾದ್ ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ಧ್ರುವರಾಜ್ ಮಾಹಿತಿಗಾಗಿ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಅಕ್ರಮದ ಬಾಂಬ್ ಸಿಡಿಸಲಾಗಿದೆ. ಒಳಚರಂಡಿ ಮಂಡಳಿಯಲ್ಲಿ ಮಹಾ ಅಕ್ರಮ ನಡೆದಿದೆಯಾ ಅನ್ನೋ ಅನುಮಾನಕ್ಕೆ ದೂರು ಕಾರಣವಾಗ್ತಾ ಇದೆ. ಬರೋಬ್ಬರಿ 12,000 ಕೋಟಿ ರೂಪಾಯಿ ಹಣವನ್ನ ನುಂಗಿ ನೀರು ಕುಡಿದ್ರ ಅಧಿಕಾರಿಗಳು. ಬಿಜೆಪಿ ನಾಯಕ ಎನ್ಆರ್ ರಮೇಶ್ ಈ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಲೋಕಾಯುಕ್ತ ಅಪರ ಪೊಲೀಸ್ ಮಹಾನಿರ್ದೇಶಕರಿಗೆ ಈ ಬಗ್ಗೆ ದೂರು ನೀಡಿದ್ದಾರೆ. ಬೈರತಿ ಸುರೇಶ್, ರಹೀಂ ಖಾನ್, ವಿನಯ್ ಕುಲಕರ್ಣಿ ವಿರುದ್ಧ ದೂರು ದಾಖಲಾಗಿದೆ. ಕೇಂದ್ರದ ಅಮೃತ್ ಯೋಜನೆಯ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪವನ್ನ ಮುಂದಿಟ್ಕೊಂಡು ದೂರು ದಾಖಲು ಮಾಡಿದ್ದಾರೆ ಎನ್ಆರ್ ರಮೇಶ್. 2023-24 ಮತ್ತು 2024-25 2 ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯದ 27 ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯ ಜನಜೀವನ ಮಟ್ಟವನ್ನು ಎಲ್ಲ
ರಾಜಧಾನಿಗಳ ಜನಜೀವನ ಮಟ್ಟಕ್ಕೆ ಏರಿಸುವಂತ ಒಂದು ಉದ್ದೇಶ ಇಟ್ಟುಕೊಂಡು 17,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು 2 ವರ್ಷಗಳ ಅವಧಿಯಲ್ಲಿ ಬಿಡುಗಡೆ ಮಾಡುತ್ತೆ. ನಾವು ಈ 27 ನಗರಸಭೆ ಮತ್ತು ಪುರಸಭೆ ಆಯ್ಕೆ ಮಾಡಿಕೊಂಡು ಅಮೃತ್ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಏನು ಆಯ್ಕೆ ಮಾಡಿಕೊಂಡಿದ್ರು, ಆ ಎಲ್ಲ ನಗರಸಭೆ ಪುರಸಭೆಗಳನ್ನ ನಾವು ಪ್ರತ್ಯಕ್ಷವಾಗಿ ಅಲ್ಲಿ ಅವಲೋಕನ ಮಾಡಿದಾಗ ಈ 17,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಅನುದಾನದ ಪೈಕಿ 75%ಕ್ಕೂ ಹೆಚ್ಚು ಮೊತ್ತದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರುವಂತದ್ದು ನಮ್ಮ ಕಣ್ಣಿಗೆ ರಾಚುವಂತ ಉದಾಹರಣೆಗಳು ನಮ್ಗೆ ಕಾಣಸಿಕ್ತು. ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ RTI ಅರ್ಜಿ ಹಾಕಿ ದಾಖಲೆಗಳನ್ನು ತಗೊಂಡಾಗ ಇವತ್ತು ನಾನು ನಿಮ್ಮ ಸಮಕ್ಷಮದಲ್ಲಿ 7,281 ಪುಟಗಳ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೇನೆ. ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು, ಪೌರಾಡಳಿತ ಇಲಾಖೆ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು, ನಗರ ಅಭಿವೃದ್ಧಿ ಇಲಾಖೆ ಅಧೀನಕ್ಕೆ ಒಳಪಟ್ಟಿರತಕ್ಕಂಥ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ವಿನಯ್ ಕುಲಕರ್ಣಿ ಅವರು, ಇವರು 3 ಜನ ಒಂದಾಗಿ 15%ಕ್ಕೂ ಹೆಚ್ಚು ಮೊತ್ತವನ್ನ ಕಮಿಷನ್ ರೂಪದಲ್ಲಿ ಪೂರ್ವ ನಿಗದಿತ ಗುತ್ತಿಗೆದಾರರಿಂದ ಪಡೆದು ಈ 17,000 ಕೋಟಿ ರೂಪಾಯಿಯಷ್ಟು ಮೊತ್ತದಲ್ಲಿ ಸುಮಾರು 12ರಿಂದ 13,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ಸಂಬಂಧಪಟ್ಟ ದಾಖಲೆಗಳನ್ನು ಇವತ್ತು ನಾನು ಬಿಡುಗಡೆ ಮಾಡಿ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಬಹುಕೋಟಿ ಅಕ್ರಮ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೊಂದು ಅಧಿಕೃತ ದೂರು, ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ? ಸ್ಮಿತಾ, ನಿಜಕ್ಕೂ ಈ ಒಂದು ಆರೋಪ ಈಗ ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಅಮೃತ್ ಯೋಜನೆಯಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಪ್ರತಿ ವರ್ಷ 7,000 ಕೋಟಿ ಹಣವನ್ನ ನೀಡುತ್ತೆ. ಅದರಲ್ಲಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶ ಹಾಗೆ ಈ ನಗರ ಪ್ರದೇಶಗಳ ಅಭಿವೃದ್ಧಿ ಮಾಡುವಂತ ಸಲುವಾಗಿ ಏನಂತ ಅದಕ್ಕೆ ಮೂಲ ಸೌಕರ್ಯಗಳಿರ್ಬೋದು, ಒಳಚರಂಡಿ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಹೀಗೆ ಆ ಒಂದು ಪ್ಯಾಕೇಜ್ ಅಡಿಯಲ್ಲಿ ಆ ಒಂದು ಹಣವನ್ನ ರಾಜ್ಯ ಸರ್ಕಾರಕ್ಕೆ 7,000 ಕೋಟಿ ಹಣವನ್ನ ರಿಲೀಸ್ ಮಾಡುತ್ತೆ. ಇದೇ ರೀತಿ 2 ವರ್ಷದಿಂದ ರಾಜ್ಯ ಸರ್ಕಾರಕ್ಕೆ 17 ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಆದ್ರೆ ಆ ಒಂದು ಹಣದಲ್ಲಿ ಏನು ಪೌರಾಡಳಿತ ಇಲಾಖೆ ಹಾಗೆ ಇನ್ನೊಂದು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಏನಿದೆ, ಇವೆರಡು ಇದರ ನಿರ್ವಹಣೆಯನ್ನ ಮಾಡಬೇಕು, ಇದರ ಕೆಲಸವನ್ನ ಮಾಡಿಸಬೇಕು. ಆದ್ರೆ ಇವೆರಡೂ ಇಲಾಖೆಗಳು ಕೂಡ ಈ 17 ಕೋಟಿ ಹಣವನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ 25% ಕೂಡ ಕೆಲಸ ಆಗಿಲ್ಲ. ಆದ್ರೆ ಗುತ್ತಿಗೆದಾರರ ಎಲ್ಲರಿಗೂ ಕೂಡ ಹಣವನ್ನ ರಿಲೀಸ್ ಮಾಡುವ ಮೂಲಕ ಸುಮಾರು 17,000 ಕೋಟಿಯಲ್ಲಿ 12,000ಕ್ಕೂ ಅಧಿಕ ಕೋಟಿ ಹಣ ಹಗರಣ ಮಾಡಿದ್ದಾರೆ ಅಂತ ಹೇಳಿ ಎನ್ಆರ್ ರಮೇಶ್ ಆರೋಪಿಸಿ ಸದ್ಯ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಬರುವಂತವರು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಇರಬಹುದು, ಅದಾದ ನಂತರ ರಹೀಂ ಖಾನ್ ಪೌರಾಡಳಿತ ಸಚಿವ, ಇನ್ನೊಂದು ವಿನಯ್ ಕುಲಕರ್ಣಿ ವಿರುದ್ಧ ಅವರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರು, ಈ 3 ಜನ ಹಾಗೆ ಕೆಲವೊಂದಿಷ್ಟು IAS ಅಧಿಕಾರಿಗಳ ವಿರುದ್ಧ ಸದ್ಯ ಈಗ ದೂರನ್ನ ನೀಡಿದ್ದಾರೆ. ಸುಮಾರು